ಒಂದು ಜಾತಿ, ಒಂದು ಮತ, ಒಂದು ದೇವರು. ಇದು ಅಂದಿನ ದಿನಗಳಲ್ಲಿ ಬ್ರಹ್ಮರ್ಷಿ ನಾರಾಯಣ ಗುರುಗಳು ಕೊಟ್ಟಂತಹ ಸಂದೇಶ. ಯಾಕೆಂತಂದ್ರೆ ಈ ಜಾತ್ಯತೀತ ಮರ್ಯಾದ ಹತ್ಯೆಗಳು ಏನು ನಡೀತಾ ಇದೆ ಇವತ್ತಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ರು ಕೂಡ, ತಂತ್ರಜ್ಞಾನದಲ್ಲಿ ನಾವು ಎಷ್ಟೇ ಮೇಲೆಗೆ ಇರೋದು ಕೂಡ ಜಾತಿ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಆಳವಾಗಿ ಬೇರುವುದಿದೆ. ಮರ್ಯಾದಾ ಹತ್ಯೆಗಳು ಕೂಡ ಜಾತಿ ಹೆಸರಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಆದರ್ಶ ನಮಗೆಲ್ಲರಿಗೂ ಕೂಡ ಪ್ರಸ್ತುತ. ಯಾಕೆಂತಂದ್ರೆ ನಾರಾಯಣ ಗುರುಗಳ ಬದುಕಿನ ಗುರಿಯೇ ಒಂದು ಅಪ್ಪಟವಾದಂತಹ ಮನುಷ್ಯರನ್ನ ತಯಾರು ಮಾಡೋದಾಗಿದೆ. ಶೋಷಿಸುವ ಮನಸ್ಥಿತಿ, ಶೋಷಣೆಗೆ ಒಳಗಾಗುವ ಮನಸ್ಥಿತಿ, ಗುಲಾಮಗಿರಿಯ ಮನಸ್ಥಿತಿಗೆ ನಾರಾಯಣ ಗುರುಗಳು ನೈಸರ್ಗಿಕವಾದಂತಹ ಒಂದು ಔಷಧವನ್ನು ಕೊಡೋದಕ್ಕೆ ಅಂದಿನ ದಿನಗಳಲ್ಲಿ ಪ್ರಯತ್ನವನ್ನು ಮಾಡಿದರು. ನಾರಾಯಣ ಗುರುಗಳ ಬೋಧನೆಗಳು ಮತ್ತೆ ಸುಧಾರಣಾ ಕಾರ್ಯಕ್ರಮಗಳು ಆವತ್ತು ಮತ್ತು ಇವತ್ತಿನ ಹಲವು ಸಾಮಾಜಿಕ ಸಮಸ್ಯೆಗಳಿಗೆ ದಾರಿದೀಪನೆ ಆಗಿದ್ದಾರೆ. ಒಂದು ಜಾತಿ, ಒಂದು ಮತ, ಒಬ್ಬನೇ ದೇವರು ಮಾನವನಿಗೆ ಅವತ್ತು ಅವರು ಕೊಟ್ಟಂತಹ ಒಂದು ಪ್ರಸಿದ್ಧ ಘೋಷಣೆಯಾಗಿದೆ. ಯಾವ ದೇವಸ್ಥಾನದಲ್ಲಿ ನಿಮಗೆ ಪ್ರವೇಶ ಕೊಡೋದಿಲ್ವೋ ನೀವು ಯಾರು ಯೋಚನೆ ಮಾಡಬೇಡಿ, ದೇವಾಲಯಗಳನ್ನೇ ನಾನು ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಅವತ್ತು ನಾರಾಯಣ ಗುರುಗಳು ಹೇಳಿದರು. ಹಾಗೆಯೇ ಬರೀ ದೇವಾಲಯಗಳು ಮಾತ್ರ ಅಲ್ಲ, ಶಿಕ್ಷಣ ಸ್ವಾತಂತ್ರ್ಯವನ್ನು ಗಳಿಸಿ ಅನ್ನೋದು ಕೂಡ ಅವರ ಪ್ರಮುಖ ಕರೆಯಾಗಿದೆ. ಹಿಂದುಳಿದ ಸಮುದಾಯಗಳಿಗೆ ಶಾಲೆಗಳು ಮತ್ತು ಕಾಲೇಜುಗಳನ್ನು ಸ್ಥಾಪಿಸುವ ಮೂಲಕ ನಾಯಕ ಗುರುಗಳು ಬಹಳ ಶ್ರಮವನ್ನು ಹಾಕಿದರು. ಆದರೆ ನಾರಾಯಣ ಗುರುಗಳ ಮಾತುಗಳಿಂದ, ಅವರ ಆದರ್ಶಗಳನ್ನ ಅಳಿಸಿ ಹಾಕಿ ಅವರ ಮಾತುಗಳನ್ನ ಅಪಾರ್ಥವಾಗಿ ಬಳಸುವಂತಹ ಪರಿಪಾಠ ಶುರುವಾಗಿರೋದನ್ನ ನಾವು ನೀವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೇವೆ. ಪ್ರವೇಶವಿಲ್ಲದ ದೇವಸ್ಥಾನಗಳಿಗೆ ಪ್ರವೇಶ ಪಡೆಯಲು ಒದ್ದಾಡೋದಕ್ಕಿಂತ ನೀವು ನಿಮ್ಮದೇ ಆದಂತಹ ದೇವರನ್ನ ಸೃಷ್ಟಿ ಮಾಡಿಕೊಳ್ಳಿ ಅಂತ ಅವರು ಹೇಳಿದ್ರು. ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಜಾತಿಗೆ ಹೋಗ್ಬೇಕು ಅಂತ ಹೇಳ್ತಾನೆ ಇರ್ತೀವಿ, ಸುದ್ದಿಗಳನ್ನ ನಾವು ನೋಡ್ತಾ ಇರ್ತೀವಿ. ನಾರಾಯಣ ಗುರುಗಳು ಶಿವನ ಪ್ರತಿಷ್ಠಾಪನೆ ಮಾಡಿದಾಗ ಜಾತಿವಾದಿಗಳು ತುಂಬಾ ವಿರೋಧವನ್ನೇ ಮಾಡಿದ್ರು. ಆದರೆ ಯಾವುದಕ್ಕೂ ಕೂಡ ನಾರಾಯಣ ಗುರುಗಳು ತಲೆ ಕೆಡಿಸಿಕೊಳ್ಳಿ, ಇದು ನಿಮ್ಮ ಶಿವ ಅಲ್ಲ, ಇದು ಈಳುವರ ಶಿವ ಅಂತ ಹೇಳುವ ಮೂಲಕ ಟೀಕಾಕಾರರ ಬಾಯಿಯನ್ನ ಮುಚ್ಚಿದ್ರು.